ಹಾಯ್ ಹಲೋ ವೆಲ್ಕಮ್ ಟು ಅವರ್ ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾವು ಕಬಾಬ್ ಹೇಗೆ ಮಾಡೋದು ನೋಡ್ಕೊಬರೋಣ. ಸಿಂಪಲ್ಲಾಗಿ ಕಬಾಬ್ ಅಂದ್ರೇ ಸಿಂಪಲ್, ಬಟ್ ಸಿಂಪಲ್ಲಾಗಿ ಕಬಾಬ್ ಹೇಗೆ ಮಾಡ್ಕೊಬರೋದು ನೋಡೋಣ. ಫಸ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ನಮ್ಮ ಚಾಪಿಂಗ್ ಬೋರ್ಡ್ ಹಾಗೆಯೇ ಪಾತ್ರೆಗಳನ್ನ ನೋಡಿ ಕಮೆಂಟ್ ಮಾಡಬೇಡಿ, ನಾವು ಬ್ಯಾಚುಲರ್ಸ್. ಹಾಗೆ ನೆಕ್ಸ್ಟು ಬೆಳ್ಳುಳ್ಳಿನ ಸ್ವಲ್ಪ ಗುದ್ದಿ ತೆಗೆದಿಟ್ಕೊಳ್ಳಿ. ಹಾಗೆ ಲೆಮನ್ನ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಬಳಸ್ತಾ ಇರೋದು ತೇಜು ಕಬಾಬ್ ಮಸಾಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ, ನೆಕ್ಸ್ಟು ಕಾರ್ನ್ಫ್ಲೋರ್ ಪೌಡ್ರ್ ಅಂದರೆ ಜೋಳದ ಪೌಡ್ರು ಅಂತ ಬರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಗಂಟಾಗುತ್ತೆ, ಸೊ ಅದಕ್ಕೋಸ್ಕರ ಫಸ್ಟು ಪುಡಿನೆಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಮತ್ತು ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಬಿಡಿ. ನಾವಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ನ ಮಾಡ್ಕೊಳ್ತಾ ಇರೋದು. ನಿಮ್ಗೆ ಗೊತ್ತಾಗತ್ತಲ್ವ ಬ್ಯಾಚುಲರ್ಸಿಗೆ. ಸೊ ಎಷ್ಟಾಗುತ್ತೆ ನೋಡಿಬಿಟ್ಟು ಎಷ್ಟು ಚಿಕನಿಗೆ ಎಷ್ಟು ಪೌಡ್ರ್ ಹಾಕಬೇಕು ಅಂತ ಹೇಳಿ ನೋಡ್ಕೊಳ್ಳಿ. ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಏನಂದರೆ ಸ್ವಲ್ಪ ಆಯಿಲನ್ನು ಹಾಕೋಬೇಕು. ಆವಾಗ ಕಬಾಬ್ ಏನಾಗುತ್ತೆ ಅಂದರೆ ಜ್ಯೂಸಿಯಾಗಿ ಬರುತ್ತೆ. ನೆಕ್ಸ್ಟು ಲಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ಳಿ. ಸ್ವಲ್ಪ ಅಂದರೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ಳಿ. ನಾನಿಲ್ಲಿ 4 ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಸ್ವಲ್ಪ ಹುಳಿಯಾಗಿರಬೇಕು. ಸೊ ಅದಕ್ಕೋಸ್ಕರ 4 ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಲಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾವು ಸ್ಟಾರ್ಟಿಂಗಲ್ಲಿ ಕುತ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೆಣಸಿನ್ಕಾಯನ್ನು ಹೆಚ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ, ಉದ್ದದ ಸ್ಲೈಸ್ ಮಾಡಿ. ನೆಕ್ಸ್ಟು ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಬೇಡಿ ಚಿಕನನ್ನು. ಯಾಕೆ ಚಿಕನ್ಗೆ ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ತೀವಿ ಅಂತ ಅಂದರೆ ಅದು ಏನೋ ಒಂಥರ ಕ್ರಿಸ್ಪಿನೆಸ್ ಕೊಡುತ್ತೆ. ಮತ್ತು ಬೆಳ್ಳುಳ್ಳಿನ ನಾವು ಕಬಾಬ್ ಜೊತೆ ಫ್ರೈ ಮಾಡಿ ತಿಂದಾಗ ಏನೋ ಒಂಥರ ಫ್ಲೇವರ್ ಸಖತ್ತಾಗಿರುತ್ತೆ ಆ ಫ್ಲೇವರು. ಅದಕ್ಕೋಸ್ಕರ ನಾನು ಹಾಕ್ತಾ ಇರೋದು. ಇದು ಹೇಗಂದರೆ ನಮ್ಮೂರಲ್ಲಿ ಒಬ್ಬರು ಮುಸ್ಲಿಂ ಆಂಟಿ ಇದ್ದರು, ಅವ್ರನ್ನ ನೋಡಿ ನಾನು ಈ ಕಬಾಬ್ ರೆಸಿಪಿನ ಕಲ್ತಿರೋದು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಲಿ ಎಣ್ಣೆಯನ್ನು ಕಾಯಕ್ಕಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ಕಲಿಸಿರುವಂಥ ಕಬಾಬ್ಗಳನ್ನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆನೇ ನಾವೇನು ಮಾಡಬೇಕು ಅಂತ ಅಂದರೆ ಮೆಣಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಕರಿಬೇಕು. ಆವಾಗ ಹೇಗಾಗುತ್ತೆ ಅಂದರೆ ಚಿಕನ್ ಜೊತೆ ಅದು ಕೂಡ ಕ್ರಿಸ್ಪಿನೆಸ್ ಆಗಿ ಎಣ್ಣೆಲಿ ಫ್ರೈ ಆಗುತ್ತೆ. ಈಗ ಇದು ಬೇಯ್ತಾ ಬರ್ತಾ ಇದೆ. ನಾನಿಲ್ಲಿ ಯಾವುದೇ ಕಲರ್ ಪೌಡ್ರ್ಗಳನ್ನ ಬಳಸ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಕಬಾಬ್ ಕಲರ್ ಅಷ್ಟಾಗಿಲ್ಲ. ಸೊ ಅದು ಬೆಂದಿದೆ. ಬೆಂದಾದಮೇಲೆ ತೆಗೆದಿಟ್ಕೊಳ್ಳಿ, ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಹಾಗೆಯೇ ಎಲ್ಲದನ್ನೂ ಸಹ ಹಾಗೆ ಕರ್ಕೊಂಡು ತೆಗೆದಿಟ್ಕೊಳ್ಳಿ. ಕಬಾಬ್ ಏನಪ್ಪ ಎಲ್ಲರೂ ಮಾಡ್ತಾರೆ, ಅದೇನು ಜಾಸ್ತಿ ಕಷ್ಟ ಇಲ್ಲ ಅಂತ ಹೇಳಿ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಈ ಥರ ಕಾಣುತ್ತೆ. ಓಕೆ ಬಾಯ್, ನೆಕ್ಸ್ಟ್ ರೆಸಿಪಿಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.